ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದ್ರೆ ಇವಳು ಹಂಗ್ ಮಾಡ್ಲಿಲ್ವಲ್ಲೋ? ಅಷ್ಟ್ ಮಾಡಿದ್ರು ಒಳ್ಳೆ ಹುಡುಗಿ ಸಿಕ್ಕಿದಾಳಲ್ವ ನಿಂಗೆ? ಅಲ್ಲಪ್ಪ, ಅವ್ರಮ್ಮ ಅವಳಿಗೆ ಬೈದ್ರೆ ಸುಮ್ಮನೆ ಇರ್ಬೇಕು ತಾನೆ? ನಿನ್ನ ಹತ್ರ ಯಾಕೆ ಬಂದು ಹೇಳ್ಬೇಕಾ ಹುಡುಗಿ? ನಾಗ ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ನಾನು ಮಗನೇ ಸಾಯಿಸ್ಬಿಡ್ತೀನಿ. ನಾನು ಹೇಳ್ತಾ ಇದೀನಿ. ಸಾರಿ ಕಣ ಮಗ, ನನ್ನ ತಪ್ಪು ತಿಳ್ಕೊಬೇಡ. ಇನ್ಮೇಲೆ ನನ್ನ ಕೈಲಿ ಐಡಿಯಾ ಕೊಡಕ್ ಆಗಲ್ಲ. ಆ ದೇವ್ರೆ ನಿಂಗೆ ದಿಕ್ ತೋರಿಸ್ಬೇಕು. ಲೈ ಹೋಗ ನೀನ್ನ ನೋಡೋ, ಇನ್ನೊಂದು ಮಾತಾಡಿದ್ರೆ ಟೀ ತಗೊಂಡು ಮುಖದ ಮೇಲೆ ಹಾಕ್ಬಿಡ್ತೀನಿ. ಐಡಿಯಾ ಕೊಡೋ ಅಂದ್ರೆ ನನಗೆ ಬುದ್ಧಿ ಹೇಳ್ತಿದ್ಯಾ? ಹೋಗಲೇ. ಚಿನ್ನು ಅಂದ್ರೆ ಅಷ್ಟು ಈಸಿ ಅಲ್ಲ, ನಾನು ಯಾರ ಕೈಗೂ ಅಷ್ಟು ಸುಲಭವಾಗಿ ಸಿಗಲ್ಲ. ಅಯ್ಯೋ ಸುಂದರಿ ಮಾವ, ನಾನ್ ನಿಮ್ಮನ್ ಬಿಟ್ಟೋಗಲ್ಲ. ಲೇ ನಾಗ, ಇದೇ ಲಾಸ್ಟ್ ವಾರ್ನಿಂಗು. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಟೀ ಹಾಕ್ಬಿಡ್ತೀನ ನಾನು ಮಗ. ಆಮೇಲೆ ಮದುವೆ ಮಾಡ್ಕೊಳಕ್ಕೆ ಅಂತ ಹೋಗ್ಬೇಕು ಅನ್ನೋವಾಗ ಹುಡ್ಗಿ ಎಲ್ಲೋ ಓಡ್ ಹೋಗ್ಬಿಟ್ಟಿದ್ಲಂತೆ. ಹಿಂಗಾಯ್ತು ಕತೆ ನೋಡು. ಅಯ್ಯೋ, ಯಾವ್ದೋ ಫೋನ್ ಬರ್ತಾ ಇದೆ, ತಡಿಯಮ್ಮ. ಹೇಳಿ. ಓ ಹೌದಾ, ಏನ್ ಮನೆ ಕಡೆ ಬರ್ಲೇ ಇಲ್ಲ ನೀವು? ಮಂತ್ರಮ್ಮ, ಒಂದ್ ನಿಮಿಷ. ಏನೋ ಅದು ಈ ಟೇಬಲ್ ಮೇಲೆಲ್ಲ ಧೂಳೆಲ್ಲ ಹಂಗೆ ಇದೆ, ನೀವು ಒರ್ಸ ಇಲ್ವಲ್ಲ? ಅಲ್ಲಲ್ಲ, ನಿಮ್ಗೆ ಧೂಳಿದ್ರೆ ಆಗಲ್ವಲ್ಲ, ಅದಕ್ಕೆ ಹೇಳ್ದೆ ಒರ್ಸ್ಬಿಡಿ. ನಾನಾಗಿದ್ರೆ ಮಾಡ್ತಾ ಇದ್ದೆ, ಹೀಗೆ ಮಾಡಿ ಕೂರ್ಸಿದ್ದೀರ ನನ್ನ. ಆಗಲ್ಲ, ಅದಕ್ಕೆ ಒರ್ಸ್ಬಿಡಿ. ಧೂಳಿದ್ರೆ ಅಮ್ಮೋರು ಬೈತಾರೆ ಗೊತ್ತಲ್ಲ, ಒರ್ಸ್ಬಿಡಿ. ಹಾ ಹಾ. ಅಯ್ಯೋ, ಇಷ್ಟೊಂದು ಕೋಪ ಮಾಡ್ಕೊಂಡು ಬರ್ಸಿದ್ರೆ ಹೆಂಗೆ? ಧೂಳ್ಗೂ ಬೇಜಾರಾಗತ್ತೆ. ಅಮ್ಮೋರ್ ಬಂದ್ರೆ ಬೈತಾರೆ, ಈ ಧೂಳೆಲ್ಲ ಒರ್ಸಿ. ನನ್ ಕಾಲ್ ಒಂದ್ ಸರಿ ಇದ್ದಿದ್ರೆ ನಿಮ್ಗೆ ಯಾಕೆ ಹೇಳ್ತಿದ್ದೆ? ಸುಮ್ಮನ್ ಕೂತ್ಕೊಳ್ಳಿ. ಕೂತೇ ಇದೀನ್ ಕಣಮ್ಮ, ನೀವೇ ಅಲ್ವಾ ಕೂರ್ಸಿರೋದು ಹಿಂಗೆ. ನೆಕ್ಸ್ಟ್ ಮಲ್ಗಿಸ್ತೀನಿ. ಆಹಾ, ನೋಡೋಣ. ನೋಡಿ. ನನಗೆ ಆಟ ಆಡಿಸ್ತೀಯ ನೀನು? ಪಕ್ಕ ಸೂಟ್ ಆಗಿದ್ಯಾ ಮನೆ ಕೆಲಸ ಮಾಡಕ್ಕೆ. ನಾನು ಮನೆ ಕೆಲಸ ಮಾಡೋಳು, ಆದ್ರೆ ನೀನ್ ಕೆಲಸದೋಳೆ. ಅಲ್ಲಿ ನೋಡಿ, ಕೆಳಗಡೆ ಕೆಳಗಡೆ ಒರ್ಸಿ. ವರ್ಷಮ್ಮ, ಅಮ್ಮವ್ರು ಬಂದ್ರೆ ಬೈತಾರೆ. ನೀಟಾಗಿರ್ಬೇಕಲ್ವಾ ನಿಮ್ ಪ್ರಕಾರ? ಒರ್ಸಿ. ಅಲ್ಲ, ವಿಗ್ರಹ ಕಳ್ತನ ಆಗಿದೆ. ಕಳ್ಳ ಯಾರಿರಬಹುದು? ನಮ್ ದೇವಸ್ಥಾನದಲ್ಲಿನ ವಿಗ್ರಹ ಕದ್ದಿರೋ ಕಳ್ಳ ಯಾರಿರಬಹುದು ಅಂತ ಅದೇ ಗೊತ್ತಿಲ್ಲ. ಯಾರಿರಬಹುದು? ನಡಿ, ಹೇಳಯ್ಯ. ದೊಡ್ಡವ್ರ ಮುಂದೆ ಹೇಳಿ ಹಾಳಾಗ್ ಹೋಗು. ಹೇಳಯ್ಯ, ಬಾಯ್ ಬಿಟ್ ಬೊಗ್ಲಯ್ಯ. ಏನಮ್ಮ ಬೆಳಿಗ್ಗೆನೆ ಈ ಕುಡ್ಕುನ್ನ ಪಂಚಾಯತಿ ಕಟ್ಟೆ ಕರ್ಕೊಂಡ್ ಬಂದಿದ್ಯಾ? ಏನಾಯ್ತು? ಗೌಡ್ರೆ, ಇವ್ನ ಎಂತವನ್ ಗೊತ್ತಾ? ಇವನಿಂದ ನಮ್ ಸಂಸಾರನೇ ಬೀದಿಗೆ ಬರೋ ತರ ಆಗೋಯ್ತು. ಎಂತ ಕೆಲ್ಸ ಮಾಡ್ಬಿಟ್ಟಿದಾನೆ. ಏನಮ್ಮ ಮಾಡಿದಾನೆ? ರಾತ್ರಿ ಎಲ್ಲ ಕಂಠಪೂರ್ತಿ ಕುಡಿದ್ ಬಂದು ಮಲ್ಗಕ್ಕೆ ಬಿಡಲ್ಲ ಗೌಡ್ರೆ. ಕಿರುಚ್ತಾನೆ, ಕೂಗ್ತಾನೆ, ಅಳ್ತಾನೆ. ನಾವೇ ಸಮಸ್ಯೆಲಿದ್ದೀವಮ್ಮ, ನಿಂದೆ ನಮ್ಮ ಗೋಳು. ನನ್ನ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಕಣ್ರಪ್ಪ. ಅದಕ್ಕೆ ಬೆಳಿಗ್ಗೆ ತಲೆ ಮೇಲೆ ನೀರ್ ಸುರ್ದಿ ಆಮೇಲೆ ಕೇಳ್ತೀನಿ, ಇವನೇ ಅಂತ ಕೆಲಸ ಮಾಡಿರೋದು. ಏನ್ ಮಾಡೋನಂತೆ? ಈ ಊರಲ್ಲಿ ಮಾನ ಮರ್ಯಾದೆ ಬಿಟ್ಟು ಬದುಕಕ್ ಆಯ್ತದೇನಯ್ಯ? ಮೊದ್ಲು ವಿಷಯ ಏನಂತ ಹೇಳಮ್ಮ, ಸುತ್ತಿ ಬಳಸಿ ಮಾತಾಡ್ಬೇಡ. ಅದೇನು ಅಂತ ಕೇಳಿ ಬಾಯ್ ಬಿಟ್ಟು ಹೇಳ್ತಿಲ್ಲ. ನನ್ನ ಕ್ಷಮಿಸ್ಬಿಡಿ ಗೌಡ್ರೆ.
ಏಯ್ ಮೊದಲು ವಿಷಯ ಹೇಳಯ್ಯ. ದೇವಸ್ಥಾನ ಉತ್ಸವ ಮೂರ್ತಿ ಕಟ್ಟಿದ್ದು ನಾನೇ ಗೌಡ್ರೆ. ಏನೋ ಹೇಳ್ತಾ ಇದ್ಯಾ? ವೀರಣ್ಣ ಅವ್ರ ಹತ್ರ ಕೆಲ್ಸಕ್ಕಿದ್ದು ಅವ್ರ ಜವಾಬ್ದಾರಿಲಿರೋ ದೇವಸ್ಥಾನದಲ್ಲಿ ಕಳ್ತನ ಮಾಡಿದ್ಯಾ? ವೀರಣ್ಣ ಅವ್ರಿಗೆ ಏನಾದ್ರು ಗೊತ್ತಾದ್ರೆ ಬಿಟ್ಟಾರ ತಲೆ ತೆಗ್ಬಿಡ್ತಾರೆ. ಹಂಗಲ್ಲ ಗೌಡ್ರೆ, ನಡೆದಿರೋ ಕತೆನೇ ಬೇರೆ. ಏನ್ಲಾ ಅದು ನಡೆದಿರೋ ಕತೆ? ಬೊಗುಳ್ಳ ಅದು ವೀರಣ್ಣ ಅವರೇ ಮೂರ್ತಿನ ಕದ್ದು ತೋಟದಲ್ಲಿ ಮುಚ್ಚಿಡಕ್ಕೆ ಹೇಳಿದ್ರು. ಅಲ್ಲಿ ನೋಡಿ ಕೆಳಗಡೆ ವರ್ಷಮ್ಮ ಅಮ್ಮವ್ರು ಬಂದ್ರೆ ಬೈತಾರೆ. ನೀಟಾಗಿರ್ಬೇಕಲ್ವಾ ನಿಮ್ ಪ್ರಕಾರ? ವರ್ಷಿ. ಏನ್ ಮಾಡ್ಲಿ, ಈ ಕೋಪಕ್ಕೆ ತಲೆ ಸಿಡ್ದು ಹೋಗೋ ತರ ಆಗ್ತಿದೆ. ಆ ಮನೆ ಕೆಲ್ಸದವಳು ನನಗೆ ಕೆಲ್ಸ ಹೇಳ್ತಾಳೆ. ಮನೆ ಕೆಲ್ಸದವಳು ನಾನ ಅವಳ? ಈ ಮಂತ್ರನ್ ಕೈಲಿ ಕೆಲ್ಸ ಮಾಡಿಸ್ತೀಯಲ್ಲ, ಈ ಮನೆ ಯಜಮಾನಿ ನಾನು. ನನ್ನ ಹತ್ರನೇ ಕೆಲ್ಸ ಮಾಡ್ಸಕ್ ಎಷ್ಟು ಧೈರ್ಯ? ಹೇಳ್ ಮಂತ್ರ. ಇವಾಗ ಇಮ್ಮಿಡಿಯೇಟ್ ಆಗಿ ಮನೆಗೆ ಬರಕ್ ಆಗುತ್ತಾ ಇಲ್ವಾ? ಮಂತ್ರ, ಏನ್ ವಿಷಯ? ಎಲ್ಲಿದ್ದೀರಾ ಈಗ? ನಾನು ಬಿಲ್ಡಿಂಗ್ ಹತ್ರ ಬಂದು ಈಗ ಮೊಬೈಲ್ ಶಾಪ್ ಹತ್ರ ಹೋಗ್ತಾ ಇದ್ದೀನಿ. ಸುಕೃತಂದು ಫೋನ್ ಸರ್ವಿಸ್ಗೆ ಅಂತ ಕೊಟ್ಟಿದ್ನಲ್ಲ, ತೊಗೊಂಬರಕ್ ಹೋಗ್ತಾ ಇದ್ದೀನಿ. ಏನ್ ವಿಷಯ ಹೇಳು? ಮೊಬೈಲ್ ಆಮೇಲೆ ತಗೋಬಹುದು, ಅದೇನ್ ಇಂಪಾರ್ಟೆಂಟ್ ವಿಷಯ ಅಲ್ಲ. ಮೊದಲು ವಾಪಸ್ ಮನೆಗೆ ಬನ್ನಿ. ನಿಮ್ಮ ಹತ್ರ ಈಗಲೇ ಮಾತಾಡ್ಬೇಕು. ಏನ್ ಮಂತ್ರ ನಿಂದು? ಸುಮ್ನೆ ಎಲ್ಲದಕ್ಕೂ ಹೆದರಿಸೋ ತರ ಮಾತಾಡ್ತಿದ್ಯಲ್ಲ. ನಿಮ್ಮ ಹತ್ರ ನಾನು ಇಮಿಡಿಯೇಟ್ ಆಗಿ ಮಾತಾಡ್ಬೇಕು. ಮೊದಲು ಮನೆಗೆ ಬನ್ನಿ. ಮಂತ್ರ. ಸುಶಾಂತ್, ಇವಾಗ ನೀವು ಬರ್ತಿರೋ ಇಲ್ವೋ? ನೀವು ಬರ್ಬೇಕಷ್ಟೇ. ಇಲ್ಲ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಸರಿ ಆಯ್ತು, ಬರ್ತೀನಿ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಇನ್ನು 5 ನಿಮಿಷದಲ್ಲಿ ಇಲ್ಲಿ ಇರ್ಬೇಕಷ್ಟೇ. ಸರಿ, ಫೋನ್ ಇಡು, ನಾನು ಬರ್ತೀನಿ. ಏನ್ಲ ಬೊಗಳ್ತಾ ಇದ್ಯಾ? ಬುಟ್ಟ ಅಂದ್ರೆ ನೋಡು, ಅಂತ ದೇವ್ರಂತ ಮನುಷ್ಯನ ಮೇಲೆ ಆಪಾದನೆ ಹೊರಿಸ್ತೀನೋ? ನಿಮ್ಮನ್ನ ಮಕ್ಕಳ ತರ ನೋಡ್ಕೊಂಡವ್ರೆ. ಅವರು ವಿಗ್ರಹ ಕದ್ಬಿಡ್ತಾರ. ಹುಡ್ಕೊಂಬಂದು ಇಲ್ಲೆಲ್ರ ಮಧ್ಯೆ ಕತೆ ಹೇಳ್ತಾ ಇದ್ಯಾ? ವೀರಣ್ಣ ಈ ಊರಿಗೆ ಎಂತ ಮುಖ್ಯವಾದ ಮನುಷ್ಯ. ದೇವಸ್ಥಾನಕ್ಕೆ ಅಂತ ಎಷ್ಟೆಲ್ಲ ಮಾಡವ್ರೆ ಅವರು. ಅವ್ರು ಹೋಗಿ ವಿಗ್ರಹ ಕದೆ ಕೇಳ್ತಾರ ನಿಂಗೆ? ಅದೆಲ್ಲ ಗೊತ್ತಿಲ್ಲ ಗೌಡ್ರೆ, ಅವರೇ ಮುಚ್ಚಿಡಕ್ಕೆ ಹೇಳಿದ್ದು. ಸುಳ್ಳು ಬಗಳಿದ್ರೆ ಚರ್ಮ ಸುಲ್ದು ಬಿಡ್ತೀನಿ.